ಗಾಡಿ ಹಾಕೋ ಸೆಟ್ ಆಗ್ತಿಲ್ಲ ನಂಗೆ. ನೀವೇ ತಗೊಳ್ಳಿ. ಬನ್ನಿ ಅಂತ ಹೇಳ್ಬಿಟ್ಟು 4:22 1 ಅವರಿಂದ ಕಾಯ್ತಾ ಇದ್ದೀವಿ ಇಲ್ಲಿ. ಇವಾಗ ಯಾಕೆ ಬಂದ್ರಿ 4 ಗಂಟೆಗೆ ಬರ್ಬೇಕಾಗಿತ್ತು ಇವತ್ತು ಹೇಳ್ತಾವ್ರೆ. ಬೆಳಗ್ಗೆ ಟೈಮ್ ಈ ಟೈಮಲ್ಲಿ ಏನಾದರೂ ಬಂದರೆ ಸ್ವರ್ಗ ಗುರು. ಅದೇ ನೀವೇನಾದರೂ ಮಧ್ಯಾಹ್ನ 10 ಗಂಟೆ 12 ಗಂಟೆ ಮೇಲೆ ಬಂದರೆ ಸಿಂಗಲ್ಸ್ ಬಂದರೆ ನರ್ಕ ಗುರು. ಬರೀ ಕಪಲ್ಸ್ ಇರ್ತಾರೆ. ನೀವು ಯಾಕೆ ಬ್ರೋ ಏನಾಯ್ತು? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂಚಾರಿ ಸತೀಶ್. ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ ಬೆಳಗ್ಗೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ನಾವು ಮತ್ತು ನಮ್ಮ ಫ್ರೆಂಡ್ಸು. ಬನ್ನಿ ನಿಮ್ಗೆ ತೋರಿಸ್ತೀನಿ ಯಾರ್ಯಾರು ಬರ್ತಾ ಇದ್ದಾರಂತೆ. ನಡೀರಿ, ಲೆಟ್ಸ್ ಗೋ. ಆವಾಗಲೇ ಹೇಳಿದೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ರವಿ ಬ್ರೋ, ಆಮೇಲೆ ನಮ್ಮ ಡೈರೆಕ್ಟ್ರ್ ಬ್ರೋ. ಇವಾಗ ಹೆಬ್ಬಾಳ ಹತ್ರ ನಿಂತ್ಕೊಂಡಿದ್ವಿ, ಸಿಸ್ಕೇರ್ ಹತ್ರ. ಇವಾಗ ಹೋಗ್ತಾ ಇದ್ವಿ. ಅಲ್ಲ ಬ್ರೋ, ಇವರು 3 ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟು 4:22 1 ಅವರಿಂದ ಕಾಯ್ತಾ ಇದ್ದೀವಿ ಇಲ್ಲಿ. ಇವಾಗ ಯಾಕೆ ಬಂದ್ರಿ 4 ಗಂಟೆಗೆ ಬರ್ಬೇಕಾಗಿತ್ತು ಇವತ್ತು ಹೇಳ್ತಾವ್ರೆ. ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ಮೀಟರ್ ಬೇಕು, ಮೀಟರ್ ನಡೀರಿ ಹೋಗೋಣ. ನಡೀರಿ. ಇವಾಗ ಮಸ್ತಾಗಿರುತ್ತೆ. ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ. ವ್ಯೂ ಮಾತ್ರ ಮಸ್ತಾಗಿರುತ್ತೆ. ನನ್ನ ಗಾಡಿ ಇಲ್ಲ ಇವತ್ತು. ನನ್ನ ಗಾಡಿ ಟೈರ್ ಡಮ್ ಅಂದ್ಬಿಟ್ಟಿದೆ. ಹಂಗಾಗಿ ಬ್ರೋ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾತ್ರ ಒಂಥರ ಘಾಟ್ ಥರ ಸೆಕ್ಷನ್ನು ನೋಡಿ. ಹೆಂಗೆ ಎಷ್ಟು ಕರ್ವ್ ಇದೆ ನೋಡಿ. ಖತರ್ನಾಕ್ ಕರ್ವ್ ಇಲ್ಲೆಲ್ಲ. ನಮ್ಮ ರವಿ ಬರೋದು ಏನೋ ಸ್ವಲ್ಪ ಸರ್ವಿಸಿಂಗ್ ಇದೆ ಗಾಡಿ. ಪಿಕಪ್ ತಗೊಳ್ತಾ ಇಲ್ಲ. ನೋಡಿದ್ರೆ ನನ್ನ ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತದೆ ನೋಡಿ. ಕಟ್ ಮಾತ್ರ ಸಖತ್ತಾಗಿದೆ. ಯಾಕೆ ಬ್ರೋ ಏನಾಯ್ತು? ನೋಡಿ ವ್ಯೂ ಮಾತ್ರ ಬೆಂಕಿ ವ್ಯೂ. ಈ ಸಾಂಗಲ್ಲಿ ನಮ್ಮ ಪಕ್ಕ ಉತ್ತರ ಕರ್ನಾಟಕದವರು ಇಂಥ ವೈಬ್ ಟೈಮಲ್ಲಿ ಜನಪದ ಸಾಂಗ್ ಹಾಕೊಂಡು ಕೇಳ್ತಾ ಇದ್ರೆ ಮಸ್ತ್ ಗುರು. ಘಾಟ್ ಸೆಕ್ಷನಲ್ಲಿ ಮಾತ್ರ ಯಾವ್ದು ಗೊತ್ತಾ ಸಾಂಗು? ಪ್ರೀತಿಯ ಪರಿಮಳ ಹೇಳಿ ಬ್ರೋ. ನಿಮ್ಮ ಗಾಡಿ ಹಾಕೋ ಸೆಟ್ ಆಗ್ತಿಲ್ಲ ನಂಗೆ. ನೀವೇ ತಗೊಳ್ಳಿ. ಏನು ರೆಕಾರ್ಡ್ ಮಾಡ್ತೀರಾ? ಅವ್ರು ಹೋದ್ರಲ್ಲ. ನೀವೇನಾದರೂ ನಂದಿ ಹಿಲ್ಸ್ಗೆ ಬೆಳಗ್ಗೆ ಟೈಮ್ ಈ ಟೈಮಲ್ಲಿ ಏನಾದರೂ ಬಂದರೆ ಸ್ವರ್ಗ ಗುರು. ಅದೇ ನೀವೇನಾದರೂ ಮಧ್ಯಾಹ್ನ 10 ಗಂಟೆ 12 ಗಂಟೆ ಮೇಲೆ ಬಂದರೆ ಸಿಂಗಲ್ಸ್ ಬಂದರೆ ನರ್ಕ ಗುರು. ಬರೀ ಕಪಲ್ಸ್ ಇರ್ತಾರೆ. ನೀವು ಅರ್ಥ ಆಯ್ತು ಅನ್ಸುತ್ತೆ. ನೀವೇನಾದರೂ ಸ್ವರ್ಗ ನೋಡ್ಬೇಕಂದ್ರೆ ನಂದಿ ಹಿಲ್ಸ್ಗೆ ಬೆಳಗ್ಗೆ ಟೈಮ್ ಬಂದುಬಿಡಿ. ನೀವು ನರ್ಕ ನೋಡ್ಬೇಕಂದ್ರೆ ಮೊದಲನೇ ಟೈಮ್ ಬನ್ನಿ. ಅಲ್ಲ ಬ್ರೋ, ಅವ್ರು ನೋಡ್ರಿ ಬ್ರೋ, ನಂದಿ ಹಿಲ್ಸ್ಗೆ ಕಪಲ್ಸ್ ಜೊತೆ ಬರ್ತಾ ಇದ್ದಾರೆ. ನಾವು ನೋಡಿದ್ರೆ ಸಿಂಗಲ್ ಆಗಿ. ಹೌದಾ? ಇದು ಆಕ್ಚುಲಿ ಚೆನ್ನಾಗಿದೆ. ನೀವು ಯಾವಾಗ ಅದಾಗ ಹೋದ್ರಿ? ಕೆಳಗಡೆ ನೋಡ್ರಿ, ಈ ಕಡೆ ಹೆಂಗಿದೆ ಇಲ್ಲಿ ನೋಡ್ರಿ. ಇವನ್ ಯಾರು ಗುರು? ಇವನ್ ಯಾರು ಗುರು? ಲಾರಿ ಇಲ್ಲಿ ತಂದವನು. ಸೈಕ್ ಆಗಿರೋದು ಬ್ರೋ. ಮಳೆ ಬೇರೆ ಬರ್ತಾ ಇದೆ. ನೋಡ್ರಿ ಗುರು, ಪಾರ್ಕಿಂಗು ನೋಡ್ರಿ. ಇಲ್ಲ ಬ್ರೋ, ಏನ್ ಮಾಡಿದಾರಂತೆ? ಯಾರನ್ನ?
ಇದೇನಕ್ಕೆ ಟಿಕೆಟು ಎಂಟ್ರಿ ಇದಾ? ಅಲ್ಲಿ ಮೇಲ್ಗಡೆ ಕೊಡ್ತಾ ಇದ್ದೀರಲ್ಲ ಬ್ರೋ. ಇಲ್ಲಿ ನೋಡ್ರಿ ಗುರು, ನಂದಿ ಹಿಲ್ಸಲ್ಲಿ ಮಾರ್ನಿಂಗ್ ಟೈಮ್ ಈ ಥರ ಇರುತ್ತೆ ಸೀನ್ರಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಇದೆ ನೋಡ್ರಿ ಸೀನ್ರಿ. ಯಾರಾದ್ರೂ ಬರೋರಿದ್ರೆ 100 ಸಲ ವ್ಯವಸ್ಥೆ ಮಾಡ್ರಪ್ಪ. ಸೀನ್ರಿ ನೋಡ್ರಿ ಹೆಂಗಿದೆ ಇಲ್ಲಿ ನಂದಿ ಹಿಲ್ಸಲ್ಲಿ. ಟಿಕೆಟ್ ತಗೊಳಕ್ ನೋಡಿ ಎಷ್ಟು ಜನ ನಿಂತ್ಕೊಂಡವ್ರೆ ಕ್ಯೂ. ನಾವು ಬಂದಿರೋದೇ ಚೆನ್ನಾಗಿರೋ ಚೆನ್ನಾಗಿದೆ ಅಂತೇಳಿ ನೋಡೋಕೆ ಬಂದರೆ ಇಷ್ಟು ನಾವು ಟಿಕೆಟ್ ತಗೋತಲ್ಲಿ ಬೆಳಗ್ಗೆ ಅರ್ಥ ಹೋಗುತ್ತೆ, ಮಧ್ಯಾಹ್ನನೇ ಆಗುತ್ತೆ ಅನ್ಸ್ಕೊತೀನಿ ನಾನು. ನೋಡಿ ಎಷ್ಟು ರಶ್ ಇದೆ. ಇಷ್ಟು ಲೈನಲ್ಲಿ ನಮ್ಗೊಬ್ರು ಪರಿಚಯ ಆಗಿಬಿಟ್ಟು ನಮಗೆ ಟಿಕೆಟ್ ತಗೊಂಡು ಬಂದರು. ಹಂಗೆ ಹೆಂಗೋ ಬಂದ ತಕ್ಷಣ ಒಂದು 5 ಮಿನಿಟ್ಸಲ್ಲಿ ನಮಗೆ ಟಿಕೆಟ್ ಸಿಕ್ತು. 20 rupees per person. 20 ರೂಪಾಯಿಗೆ 1 ಪರ್ಸನ್ಗೆ 20 ರೂಪೀಸ್ ಅಂತ. ಹಂಗೆ ಹೆಂಗೆ ಬೇಗ ತಗೊಂಡ್ವಿ. ನಡೀರಿ ಹೋಗೋಣ, ಲೆಟ್ಸ್ ಗೋ. ನೋಡ್ರಿ ಈಗ ಬೆಳಗ್ಗೆ ಸೀನ್ರಿ ಹೆಂಗಿದೆ ಅಂತ. ಇವ್ರು ನೋಡಿ ವ್ಲಾಗ್ ಮಾಡ್ಕೊಂಡು ಹೊಂಟಾರೆ ಮಿನಿ. ಗೋಬ್ರೋ ಇದ್ರು ಕೂಡ ಗೋಬ್ರೋ ಬ್ಯಾಗಲ್ಲಿ ಇಟ್ಬಿಟ್ಟು ಐಫೋನಲ್ಲಿ ಮಾಡ್ತಾ ಇದ್ದಾರೆ. ಬ್ರೋ ನಾನು ಐಫೋನ್ ಎಲ್ರಿಗೂ ತೋರಿಸ್ತೀನಿ ಅಂತೇಳಿ. ನೋಡ್ರಿ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬೇಡ ಬ್ರೋ, ಇದನ್ನೇ ಮೀಮ್ ಮಾಡ್ತೀನಿ ನಾನು. ಅದನ್ನೇ ಕೈ ಮಾಡು. DSLR ಎಲ್ಲ ತಗೊಂಡ್ಬಂದಿದ್ದೀವಿ ಬ್ರೋ. ಇಲ್ಲಿ ನೋಡ್ ಗುರು, ವ್ಯೂ ಪಾಯಿಂಟ್ ಮಾತ್ರ ಖತರ್ನಾಕ್. ಅಯ್ಯೋ ನಮ್ಮನ್ ಹಾಯ್ ಡೂಡ್. ಇರೋರಿಗೆ ಬಸ್ಸಲ್ಲಿ ಹೋಗ್ತಾರೆ. ನಾವು ಸ್ಟ್ರಾಂಗ್ ಮೊದಲೇ ಉತ್ತರ ಕರ್ನಾಟಕದವರು. ನೋಡ್ಕೊಂಡು ಬೆಟ್ಟ ಹತ್ಕೊಂಡು ಕೂಡ ನಾವು ನಡ್ಕೊಂಡಲ್ಲ, ಬೇಕ್ರೆ ಬೆಟ್ಟ ಹತ್ಕೊಂಡು ಹೋಗ್ತೀವಿ ಅಲ್ಲ. ಮೊದಲೇ ನಾವು ಉಪ್ಪು ಖಾರ ತಿನ್ನೋರು, ಜಾಸ್ತಿ ಖಾರ ಏನು ಹೇಳಕ್ಕೂ ಒಂದು ದಿವಸ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ತಿನ್ನೋರು. ಅಣ್ಣನ್ಗೆ, ರವಿ ಅಣ್ಣನ್ಗೆ. ಹುಡುಗಿ ಅನ್ನೋದು ಗೊತ್ತಿರ್ತಕ್ಕ. ಏನ್ ಗುರು ಇದು ವ್ಯೂ ಅಂದ್ರೆ? ಅಲ್ಲ ಇದು ನಿಮ್ದು ರೆಕಾರ್ಡ್ ಆಗಿದೆಯಲ್ಲ ಗೊತ್ತಿಲ್ಲ, ನನ್ನ ರೆಕಾರ್ಡ್ ಆಗಿದೆ. ನಾನು ಮಾಡಿದೀರಿ. ಅವನು ಅಡಿಸಿ ಮಗ, ನಾವು ಅಡಿಸಿ ಮಗ ಸೈಕಾಗಿ ರೆಕಾರ್ಡ್ ಆಯ್ತು. ಕ್ಲಿಪ್ ಕಳಿಸಿ ಬ್ರೋ. ನೋಡಿ ಅದು ನಂಬರ್ ನೋಡ್ತೀನಿ ಬಿಡಿ. ಎಲ್ಲ ಚೆನ್ನಾಗಿರೋದೇ ಇದೆ ಆಲ್ಮೋಸ್ಟ್ ಎಲ್ಲ. ಇಲ್ಲ ಇವಾಗ ಆಫ್ ಮಾಡಿದ್ರೆ ನಾವು ಅಷ್ಟು ಬೆಳಗ್ಗೆ ಬಂದಿದ್ದು ನೋಡೋಕೆ ಕಾರಣ ಇದೇ ಪ್ಲೇಸು. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡ್ರಿ ಹೆಂಗೆ ಕಾಣ್ತಾ ಇದೆ. ಮುಂದೆ ಎಲ್ಲ ವೈಟ್ ಕಾಣ್ತಾ ಇದೆ ಅಲ್ಲಿ, ಬಟ್ ವೈಟ್ ಇಲ್ಲ, ತುಂಬ ಆಳ ಇದೆ. ನೋಡ್ತಾ ಇರ್ಬೋದು ನೋಡ್ರಿ ಹೆಂಗೆ ಡ್ಯಾನ್ಸ್ ಕಾಣ್ತಾವ್ರೆ, ಕೋತಿ ಕುಣ್ದಂಗೆ. ನೋಡ್ರಿ ತುಂಬ ಒಳಗಡೆ ಆಳ ಇದೆ ಅಲ್ಲಿ. ಗಾಳಿ ನೋಡಿ, ಖತರ್ನಾಕ್ ಗಾಳಿ. ಏನ್ ಗುರು ವ್ಯೂ ಮಾತ್ರ ಬೆಂಕಿ ಗುರು. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ರಿ ಇವಾಗ ಕೆಳಗಡೆ ಹೋಗಿ ತೋರಿಸ್ತೀನಿ. ಏನ್ ಬ್ರೋ ಇನ್ ಚಳಿ ಇಡ್ತಾ ಇದೆ, ಸಖತ್ ಬ್ರೋ. ನೋಡ್ರಿ ಎಲ್ಲ ಫೋಟೋ ಶೂಟು ಅದೆಲ್ಲ ಮಾಡ್ತಾವ್ರ. ಈ ಕಡೆ ಡೌನು ನೋಡೋದು. ಇಲ್ಲಿ ನೋಡ್ರಿ ಹಂಗೆ ಕಾಣುತ್ತೆ. ಬ್ರೋ ಹೆಂಗ ಅನಿಸ್ತಾ ಇದೆ ಬ್ರೋ? ಚೆನ್ನಾಗಿದೆ ಬ್ರೋ. ಹೆಂಗ ಅನಿಸ್ತಿದೆ? ಚಳಿ ಆಗ್ತಿರೋದು, ಹೆಲ್ಮೆಟ್ ಹಾಕೊಂಡಿದ್ದೀನಿ. ಮತ್ತೆ ಇನ್ನೇನಿಲ್ಲ, ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹೌದಾ? ತಿಂದ್ರಾ?
ಇನ್ನೊಂದು ಬಿಡಿ, ಹಾಂ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಂದರೆ, ಈಗ ಪ್ರೆಸೆಂಟು ಇಲ್ಲಿ ಬಂದು ಹೋಗಿ, ಯಾಕಂದರೆ ತುಂಬ ಚೆನ್ನಾಗಿದೆ ವೆದರು. ಹುಷಾರಿಲ್ಲ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ಜಾಸ್ತಿ ಆಗ್ಬಿಡುತ್ತೆ. ನಮ್ಗೆ ಹುಷಾರಿಲ್ಲ ಆದರೂ ಬಂದಿದೆ, ಜಾಸ್ತಿ ಆಗಿದೆ. ಸೊ ನೀವು ಬಂದುಬಿಟ್ಟು ಒಂದ್ಸರಿ ಫೀಲ್ ಮಾಡಿ, ತುಂಬ ಚೆನ್ನಾಗಿದೆ. ನಾವು ಸುಮಾರು ಸರ್ತಿ ಬಂದಿದ್ದೀವಿ, ಬಟ್ ಈ ವೆದರ್ ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ. ಥ್ಯಾಂಕ್ ಯು. हाँ राइडर कैमरा चालू है? चालू है. ब्लॉगिंग है? हाँ ब्लॉगिंग. हाँ हाय 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 ब्रो. ಹಾಂ ಸಂಚಾರಿ ಸತೀಶ್ ಅಂತ. ಹಾಂ ಮಾಡಿ. ಆಮೇಲೆ ವೀಡಿಯೋ ಫೋಟೋ ಅವೆಲ್ಲ ತೊಗೊಂಡ್ಮೇಲೆ ನೀವು ಅಲ್ಲಿ ನಿಂತ್ಕೊಂಡು ನೋಡಬೇಕು. ವ್ಯೂ ಮಾತ್ರ ಬೆಂಕಿ ಇರುತ್ತೆ. ಅದಕ್ಕೇನಂತಾರೆ, ಒಂಥರ ತೊಟ್ಟಿ ಮನೆ ಟೈಪು, ಶೆಡ್ಡು ಏನಾದರೂ ಅಂದ್ಕೊಳ್ಳಿ. ಅಲ್ಲಿ ಹೋದ್ರೆ ಮಾತ್ರ ಖತರ್ನಾಕ್ ಇರುತ್ತೆ ಗುರು. ವ್ಯೂ ಮಾತ್ರ ತೋರಿಸಿ ನೋಡಿರಿ. ರೈ ಬ್ರೋ ಒಂದು ರೌಂಡ್ ನೋಡೋಣ ಬನ್ನಿ ಹೆಂಗೆ ಕಾಣುತ್ತೆ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು ಅಂತ ನೋಡೋಣ ಬನ್ನಿ ಮೇಲೆ. ಅಲ್ಲಿ ನೋಡ್ರಿ, ಇಲ್ಲಿ ನೋಡಿದ್ರು, ಇಲ್ಲಿ ನೋಡಿ ಏನೂ ಕಾಣ್ತಾ ಇಲ್ಲ, ಫುಲ್ಲು ಮಂಜು. ಹಾಂ ಅಲ್ಲಿ ತುದಿ ಕಲ್ಲಿದೆಲ್ಲ, ಹಾಂ ಹಾಂ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋ ಹೊಡ್ತಿದ್ದೀನಿ. ಹೌದಾ? ಇವಾಗ ರೀಲ್ ಅದು ಹಾಕಿದಾರಲ್ಲ. ಇಲ್ಲ, ಮುಂಚೆ ಇದು ಇತ್ತು, ಹಾಂ ಹಾಂ ಮಾಡೋಗಿದ್ವಿ, ಜಂಪ್ ಮಾಡಿ ಹೋಗಿದ್ರು. ಓ ಮೈ ಗಾಡ್, ಅವಾಗೆಲ್ಲ ರೋಡ್ ಕಾಣ್ತಿತ್ತು. ಇವಾಗ ಸಿಕ್ಕಾಪಟ್ಟೆ ಇದೆ. ಎಷ್ಟು ಬ್ರೋ ಟೈಮು ಇವಾಗ? ಟೈಮ್ ನೋಡ, ಟೈಮ್ ಬಂದ್ಬಿಟ್ಟು 7:41 ಅಂದರೂ ಕೂಡ ನೋಡಿ ಯಾವ ಥರ ಕಾಣ್ತಿದೆ ಮಸ್ನಾಗಿ. ಅದೇ ಬ್ರೋ ನಾಯಿ ತಂದವ್ರೆ. ಜನಗಳಿಂದ ಆ ಕಡೆ ಯಾರು ಕಾಣ್ತಾ ಇಲ್ಲ. ಹಾಂ ಹೌದು, ಈ ಫುಲ್ ಇದೆ ಇದು. ಚಳಿ ಚಳೀಲಿ ಬ್ರೋ. ಬನ್ನಿ ನೋಡೋಣ ಮಾತಾಡ್ಸೋಣ. ಕಚ್ಚುತ್ತಾ? ಕಚ್ಚಿದ್ರೆ ಕಷ್ಟ ಗುರು. ಏನು ಗುರು ನಿನ್ನ ಹೆಸರು? ಚಳಿ ಬಿಟ್ಟೈತೆ, ಚಳಿ ಆಗ್ತಿದೆ ಗುರು. ಚಳಿ ಬಿಟ್ಟಿದೀಯಾ? ಹಾಂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ನೋ ಬ್ರೋ, ಹೆಂಗೆ ತಂದವ್ರೆ ನೋಡಿ, ಇಂಥ ಚಳಿಯಲ್ಲಿ ನಾಯಿನ ತಂದವ್ರೆ. ಯಾರ ಗೊತ್ತಿಲ್ಲ ಬ್ರೋ. ಕಚ್ಚಬೇಡ ಗುರು. ಯಾಕೋ ನಡೆಯುತ್ತೆ ಬನ್ನಿ ಬ್ರೋ. ಅದಕ್ಕೆ ಮೈ ತುಂಬ ಕೂದಲೇ ಇದೆ. ನಿನ್ ಮೈ ತುಂಬ ಏನು ಸಗಣಿ ಐತಪ್ಪ? ಸಖತ್ತಾಗಿದೆ. ಕಚ್ಚಲ್ಲ ಹಿಡ್ಕೊಂಡಲ್ಲ. ನೋಡ್ತಾ ಇರ್ಬೋದು, ಇಲ್ಲೊಂದು ಕೂಡ ವ್ಯೂ ಪಾಯಿಂಟ್ ಇದೆ. ನೀವು ನೋಡಿ, ಇಲ್ಲೂ ಕೂಡ ಎಷ್ಟು ಜನ ಇದ್ದಾರೆ. ಬನ್ನಿ ಬ್ರೋ. ಯಾಕೆ, ಏನಾಯ್ತು? ಏನಂತೆ? ಯಾಕೆ ಬ್ರೋ ಏನಾಯ್ತು? ನೋಡ್ರಿ, ಇವಾಗ ಅಲ್ಲಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಮೇಲ್ಗಡೆ ಹೋದ್ರೂ ಕೂಡ ವೇಸ್ಟ್ ಗುರು. ಬರೀ ವಿಡಿಯೋದಲ್ಲಿ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅನಿಸುತ್ತೆ. ಬಟ್ ನೀವು ರಿಯಲಾಗಿ ಬಂದು ನೋಡಿದ್ರೆ ಆ ವೈಬೇ ಬೇರೆ, ಡಿಫ್ರೆಂಟ್ ವೈಬ್ ಇರುತ್ತೆ. ಹಾಂ, ಎಷ್ಟು ಜನ ನಿಂತ್ಕೊಂಡವ್ರೆ. ಇವತ್ತು ಸೋಮವಾರ ಗುರು, ಮಂಡೇ ಅಂದರೂ ಕೂಡ ಎಷ್ಟು ಜನ ಬಂದವ್ರೆ. ಅಕಸ್ಮಾತ್ ನಾವೇನಾದರೂ ಸಂಡೇ ಬಂದಿದ್ರೆ ಇಲ್ಲಿ ನಿಂತ್ಕೊಳ್ಳೋ ಕಡೆ ಜಾಗ ಇರ್ತಿಲ್ಲ ಅಲ್ಲ ಬ್ರೋ? ನೋಡ್ರಿ ಏನು ಗುರು, ಬರೀ ವೈಟ್ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ. ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ತಾ ಇದೆ, ಅಂದರೂ ಕೂಡ ಸ್ವಲ್ಪ ವೈಟು. ನೋಡಿ, ಅಲ್ಲಿ ಪರ್ಮಿಷನ್ ಇಲ್ಲ ಹೋಗಕ್ಕೆ. ಹ್ಞೂ, ಪಾರ್ಕ್ ಒಳಗೆ. ಎಲ್ಲಿ? ಪಾರ್ಕ್ ಒಳಗೆ ಇವ್ರದ್ದು ಬ್ರೋ, ಅದು ಸಪ್ರೇಟಾಗಿ ಅವ್ರದ್ದಿದೆ ಹೋಟೆಲ್. ಹೋಗಿದ್ವಿ. ನೋಡಿ ಈ ಥರ ಕಾಣುತ್ತೆ. ಎಲ್ಲೋದ್ರು ಅವರು? ಯಾವ ಥರ ಕಾಣುತ್ತೆ ಅಂತ ನೋಡಕ್ಕೆ ಸ್ವರ್ಗ ಗುರು. ಇಲ್ಲೊಂದ್ಸಲ ನೀವು ಬಂದುಬಿಟ್ಟು ಬೆಳಗ್ಗೆ ಟೈಮ್ ಬಂದುಬಿಡ್ರಿ, ಮಸ್ತ್ನಾಗಿರುತ್ತೆ. ಸರಿ ಬಾ, ಚಳಿ ತಡ್ಕೋಕ್ಕಾಗ್ತಾಯಿಲ್ಲ. ಅವ್ರು ನೋಡಿದ್ರೆ, ರವಿ ಬ್ರೋ ನೋಡಿದ್ರೆ 2 ಸ್ವೆಟ್ರ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಬಂದವ್ರೆ. ನೀವೇನಾದ್ರು
ಏನಾದರೂ ನಂದಿ ಹಿಲ್ಸ್ ಬೆಟ್ಟದ ಮೇಲೆ ನಾಷ್ಟ ಅಥವಾ ಬಜ್ಜಿ ಟೀ ಏನಾದರೂ ತಿನ್ನಬೇಕು ಕುಡಿಬೇಕಂದ್ರೆ ನಮ್ಮ ಅಪ್ಪನ ಹೇಳ್ತೀನಿ, ನಾವು ಕುಡಿಬೇಡಿ ಅಂತ ಹೇಳ್ತೀನಿ. ಒಂಚೂರು ಚೆನ್ನಾಗಿಲ್ಲ ಗುರು. ನೀವು ಮನೆಯಿಂದ ಬಿಸಿ ನೀರೇ ಹಾಕೊಂಡು ತೊಗೊಂಡು ಬನ್ನಿ, ಅದೇ ಚೆನ್ನಾಗಿರುತ್ತೆ. ಒಂಚೂರು ಚೆನ್ನಾಗಿರುತ್ತೆ. ಇವಾಗ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ, 20 ರೂಪಾಯಿ ಅಂತ ಟೀ, ಅದಕ್ಕೋಸ್ಕರ ಕುಡಿತಾ ಇದ್ದೀವಿ. ನಂದಿ ಹಿಲ್ಸಿಂದ ಇಳಿದು ತಳಗೆ ಹೋಗಿ ಅಲ್ಲೇ ಏನಾದ್ರು ಕುಡಿದು ಏನಾದ್ರು ತಿನ್ನಬೇಕು. ಇಲ್ಲ ಅಲ್ಲಿಂದಲೇ ಏನೋ ಇಲ್ಲಿ ಯಾರು ಬಂದುಬಿಟ್ಟು ತಿನ್ಬೇಡಿ, ಚೆನ್ನಾಗಿಲ್ಲ. ಸುಮ್ಮನೆ ಒಂಚೂರು ಉಪಕಾರ ಬೇಕಾದರೆ ಮೆಣಸಿಗೆ ಚೆನ್ನಾಗಿರೋದು. ಟೀನು ಏನೂ ಇಲ್ಲ. ನೋಡ್ರಿ, ನಾವು ಅವಾಗಲೇ ಬಂದ್ವಲ್ಲ, ಎಲ್ಲ ವೈಟ್ ಆಯಿತು. ಇವಾಗ ಹೋಗಿ ಸ್ವಲ್ಪ ಟಿಫನ್ ಮಾಡ್ಕೊಂಡು ಬರೋ ಸಲ ಎಲ್ಲ ಹೋಗ್ಬಿಟ್ಟು ಇವಾಗ ನೋಡಿ ವ್ಯೂ ಹೆಂಗೆ ಕಾಣ್ತಾ ಇದೆ. ನೋಡಿ ನೋಡಿ ಅದೇ ಹೆಂಗೆ ಕಾಣ್ತಾ ಇದೆ ಅಂತ. ಲೆಫ್ಟ್ ತಗೊಂಡು ಮುಂದಕ್ಕೆ ಹೋಗಿ ಒಂಚೂರು ಬೆಳಗ್ಗೆ ಒಂಚೂರು ಕಾಣ್ತಾ ಇರಲಿಲ್ಲ, ಇವಾಗ ನೋಡಿ ಮಸ್ತ್ನಾಗ ಕಾಣ್ತಾ ಇದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಕಾಮಿಡಿ. ಬೆಂಗಳೂರಾ? ಹೋಗ್ಬೇಕು ಬ್ರೋ, ಬೆಂಗಳೂರು ಹೋಗ್ಬೇಕಂದ್ರೆ 60 ಕಿಲೋಮೀಟ್ರ್ ಮುಂದ್ಗಡೆ ಹೋದ್ರೆ ಸಿಗುತ್ತೆ ನೋಡಿ. ನೋಡಿ ಇಲ್ಲಿಂದ ಈ ಥರ ಲುಕ್ ವ್ಯೂ, ಸಾರಿ ಈ ಥರ ಕಾಣುತ್ತೆ ನೋಡಿ ಹೆಂಗಿದೆ. ಹತ್ರ ಇವಾಗ ನೀವೆಲ್ಲ ನೋಡಿದ್ರಲ್ಲ, ಹೆಂಗೆ ಅನ್ನಿಸ್ತು. ನಾನು ನಿಮ್ಮ ನಂದಿ ಬೆಟ್ಟ ನಾನು ಸುಮಾರು ಸಲ ಬಂದಿದ್ದೀನಿ. ನನ್ನ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಂದಿ ಬೆಟ್ಟದ 2-3 ವೀಡಿಯೋ, ಹೋಗಿ ಚೆಕ್ ಮಾಡಿ. ನಾನು ಮೇನ್ ಬಂದಿರೋ ಕಾರಣನೇ ಇದು ಬೆಳಗ್ಗೆ ಟೈಮ್ ಹೆಂಗಿರುತ್ತೆ ಅಂತೇಳಿ ನೋಡೋಕೆ ಬಂದಿದ್ದೆ. ಯಾಕಂದರೆ ನಾನು ನೋಡೇ ಇರಲಿಲ್ಲ ಬೆಳಗ್ಗೆ ಟೈಮ್ ಹೆಂಗಿರುತ್ತೆ ಅಂತೇಳಿ, ಅದಕ್ಕೋಸ್ಕರ ನೋಡ್ದೆ. ಹೆಂಗೆ ಅನಿಸ್ತು ಈ ವ್ಲಾಗು? ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿರಿ, ನಗ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ.